ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಪ್ರಾರಂಭಿಸಿ ನಿಮ್ಮೊಂದಿಗೆ ಮುಗಿಸುವ ಪ್ರತಿ ದಿನವೂ ಆಶೀರ್ವದಿಸಲ್ಪಡುತ್ತದೆಂದು ಗ್ರಹಿಸಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ. ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಬಹುಶಃ ನಿಮ್ಮಲ್ಲಿ ಕೆಲವರು ಹೊರದೇಶದಿಂದ ವೀಕ್ಷಿಸುತ್ತಾ ಇರಬಹುದು. ರಾತ್ರಿಯೆಲ್ಲ ಬ್ರದರ್, ಇದು ಹಗಲಾಗಿದೆ ಅನ್ಬಹುದೇನೋ? ಯಾವುದೇ ಸಮಯವಾಗಿದ್ದರೂ ಯೇಸುವಿನ ಮಾತು ನಮಗೆ ಎಷ್ಟೋ ಆದರಣೆಯನ್ನುಂಟು ಮಾಡುತ್ತವೆ. ಅದು ಎಂದೆಂದಿಗೂ ಮಾರ್ಪಡದ ಮಾತಾಗಿದೆ. ನೋಡಿ ಪ್ರಿಯರೇ, ದಿನಾಲು ಎದ್ದ ಕೂಡಲೇ ನಾವು ಏನ್ ಮಾಡಬೇಕೆಂದು ಗೊತ್ತಾಗಲ್ಲ. ಕಂಡಿದ್ದೆಲ್ಲ ಮಾಡಿ ಬಿಡಲು ಪ್ರಯತ್ನಿಸ್ತೇವೆ. ಯಾವುದು ಮೊದಲು, ಯಾವುದು ನಂತರ, ಯಾವುದು ಅವಶ್ಯಕವಾಗಿದೆ, ಯಾವುದು ಅವಶ್ಯಕವಾಗಿಲ್ಲ, ಯಾವುದು ಮುಖ್ಯವಾಗಿದೆ, ಯಾವುದು ಮುಖ್ಯವಾಗಿಲ್ಲ, ಯಾವುದು ಪ್ರಯೋಜನವಾದದ್ದಾಗಿದೆ, ಯಾವುದು ಇಲ್ಲ ಎಂದು ಏನು ಕೂಡ ಯೋಚಿಸಲಾರದೆ ಕಂಡಿದ್ದೆಲ್ಲ ಮಾಡಿಬಿಟ್ಟು ಗೊಂದಲಮಯಕ್ಕೆ ಒಳಗಾಗಿ, ಒಂಥರ ಗಲಿಬಿಲಿಗೆ ಒಳಗಾಗಿ ಯಾವ ಕೆಲಸವೂ ಮಾಡದೆ ಏನು ಸಾಧಿಸಲಿಕ್ಕಾಗದೆ ಬೇಸರಗೊಳ್ತೇವೆ. ಹೌದಲ್ಲವೇ? ಯಾವತ್ತೇ ಆಗಲಿ ಅದಕ್ಕೆ ಕರ್ತನ ಸನ್ನಿಧಿಯಲ್ಲಿ ಉದಯ ಕಾಲದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಕೆಲಸಗಳೆಲ್ಲ, ನಮ್ಮ ಭಾರವೆಲ್ಲ, ನಮ್ಮ ಅವಶ್ಯಕತೆಗಳೆಲ್ಲ ದೇವರ ಮುಂದೆ ಇಟ್ಟು ಪ್ರಾರ್ಥಿಸುವಾಗ ಏನಾಗ್ತದೆ ಗೊತ್ತಾ ನಿಮಗೆ? ಅವೆಲ್ಲ ಫಿಲ್ಟರ್ ಆಗ್ತವೆ. ನಾವು ಕೆಲವೊಂದು ಸ್ಟ್ರೈನ್ ಮಾಡ್ತೇವಲ್ಲವೇ? ಸ್ಟ್ರೈನ್ ಮಾಡಿದಾಗ ಅನವಶ್ಯಕವಾದದ್ದು ಸ್ಟ್ರೈನರಲ್ಲಿ ಉಳ್ಕೊಳ್ಳುತ್ತೆ, ಶುದ್ಧವಾದದ್ದು ಕೆಳಗಿಳಿಯುತ್ತೆ. ಹಾಗೆಯೇ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ಮನಸ್ಸಿನಲ್ಲಿರುವುದೆಲ್ಲ, ಅಂದರೆ ಕಳವಳ, ಕಷ್ಟಗಳು, ಬಾಧೆಗಳು, ವೇದನೆಗಳು, ದುಃಖ, ಸಮಸ್ಯೆಗಳು, ಅವಶ್ಯಕತೆಗಳು, ಕೆಲಸ, ಇವೆಲ್ಲ ಪ್ರಾರ್ಥನೆಯಲ್ಲಿಡುವಾಗ ಯಾವುದು ಮುಖ್ಯವಾದದ್ದಾಗಿದೆ, ಯಾವುದು ಇಲ್ಲ ಎಂಬುದನ್ನು ನಮಗೆ ಗೊತ್ತಾಗುವ ಹಾಗೆ ಆ ಪ್ರಾರ್ಥನೆಯಲ್ಲಿ ನಮಗೆ, ಅಂದರೆ ದೇವರು ನಮಗೆ ಅವುಗಳನ್ನು ಬಯಲುಪಡಿಸುತ್ತಾರೆ. ಅವಶ್ಯಕತೆ ಇಲ್ಲದವುಗಳನ್ನು ಮರೆತು ಹೋಗುವ ಹಾಗೆ, ಅವಶ್ಯಕತೆಗಳಿರುವವುಗಳ ಮೇಲೆ ಮನಸ್ಸಿಡುವ ಹಾಗೆ ತನ್ನ ಜ್ಞಾನವನ್ನು ನಮಗೆ ಅನುಗ್ರಹಿಸುತ್ತಾರೆ. ಅದಕ್ಕೆ ಪ್ರಾರ್ಥನೆಯಿಂದಲೇ ಬೆಳಗ್ಗೆ ಎದ್ದ ತಕ್ಷಣವೇ, ಅಷ್ಟಕ್ಕೂ ಈ ದಿನವಿಡೀ ನನಗೆ ಕೊಟ್ಟಿದ್ದೀರಿ ದೇವರೇ, ಈ ದಿನವಿಡೀ ನನಗೇನು ಮಾಡನ್ನುತ್ತೀರಿ ಎಂದು ಬೇಡಿಕೊಳ್ಳುವಾಗ ಅದು ಎಷ್ಟೋ ಪ್ರಾಮುಖ್ಯವಾಗಿರುತ್ತೆ. ಬೈಬಲ್ನಲ್ಲಿರುವ ಈ ಮಾತು ನನಗೆ ಎಷ್ಟೋ ಇಷ್ಟ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 10ನೇ ವಚನ. ಆಗ ನಾನು, ಕರ್ತನೇ, ನನಗೇನ್ ಮಾಡನ್ನುತ್ತೀ ಎಂದು ಕೇಳಿದೆನು. ವಾಟ್ ಡು ಯು ವಾಂಟ್ ಮಿ ಟು ಡೂ, ಓ ಲಾರ್ಡ್? ನಾನು ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ, ನಾನು ಗಲಿಬಿಲಿಯಾದಾಗ, ನನಗೆ ಗೊತ್ತಾಗಲಾರದ ಹಾಗೆಯೇ ನನ್ನ ಬಾಯಿಂದ ಸ್ಪಾಂಟೇನಿಯಸ್ ಆಗಿ ವಾಟ್ ಡು ಯು ವಾಂಟ್ ಮಿ ಟು ಡೂ? ದೇವರೇ, ನನಗೇನ್ ಮಾಡನ್ನುತ್ತೀರಿ ಈ ಪರಿಸ್ಥಿತಿಯಲ್ಲಿ? ಏನ್ ಮಾಡನ್ನುತ್ತೀರಿ ಈ ಸ್ಥಿತಿಯಲ್ಲಿ? ಯಾವ ನಿರ್ಣಯ ತೆಗೆದುಕೋ ಅನ್ನುತ್ತೀರಿ? ಯಾವುದು ಮೊದಲು, ಯಾವುದು ನಂತರ, ಯಾವುದು ಅವಶ್ಯಕವಾಗಿದೆ, ಯಾವುದು ಇಲ್ಲ ಎಂಬುದನ್ನು ಕರ್ತನ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸುವಾಗ ಆತನು ಎಷ್ಟೋ ಚೆನ್ನಾಗಿ ತನ್ನ ಚಿತ್ತ ನಮಗೆ ಹೇಗೆ ಬಯಲುಪಡಿಸುತ್ತಾರೆಂದು ಗೊತ್ತಾಗುತ್ತೆ. ಎಷ್ಟೋ ಚೆನ್ನಾಗಿ, ಎಷ್ಟೋ ಕ್ಲಾರಿಟಿಯೊಂದಿಗೆ ನಾವು ನಮ್ಮ ಕೆಲಸದಲ್ಲಿ ಮುಂದುವರಿಯುವ ಹಾಗೆ ದೇವರು ಸಹಾಯ ಮಾಡ್ತಾರೆ ಎಂಬುದು ನನ್ನ ಜೀವಿತದಲ್ಲಿ ಅನುಭವಪೂರ್ವಕವಾಗಿ ನಾನು ಕಲಿತುಕೊಂಡಿದ್ದೇನೆ. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಸಮಯವನ್ನು ಅವರು ಸದುಪಯೋಗ ಮಾಡಲ್ಲ. ಯಾಕೆಂದರೆ ಗುರಿಯಿಲ್ಲದೆ ಬದುಕುವುದರಿಂದ ಒಂದು ದಿನದಲ್ಲಿ ಏನು ಸಾಧಿಸಲಿಕ್ಕಾಗ್ತಾ ಇಲ್ಲ. ಹೇಳಬೇಕಾದರೆ ಬದುಕಿನಲ್ಲೆಲ್ಲ ಏನು ಸಾಧಿಸಲಾರದವರಾಗಿಯೇ ಬಹಳಷ್ಟು ಜನ ಉಳ್ಕೊಳ್ಳುತ್ತಿದ್ದಾರೆ. ಇದು ಬೆಲೆ ಬಾಳುವ ಸಮಯ ಆಗಿದೆ ಪ್ರಿಯರೇ. ಅಜ್ಞಾನಿಗಳ ಹಾಗೆ ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಜ್ಞಾನಿಗಳಂತೆ ಸದುಪಯೋಗ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಕೊಟ್ಟ ಸಮಯವನ್ನು ದೇವರ ಮಹಿಮೆಗಾಗಿ ಬಳಸುವಾಗ ಅದು ಮಲ್ಟಿಪ್ಲೈ ಆಗುತ್ತೆ ಪ್ರಿಯರೇ. ವ್ಯರ್ಥ ಮಾಡುವಂಥದ್ದು ಬಹಳ ಸುಲಭ, ಆದರೆ ಹೇಗೆ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಿದಾಗ ಅದು ಮಲ್ಟಿಪ್ಲೈ ಆಗ್ತದೋ, ಸುಮ್ಮನೆ ಖರ್ಚು ಮಾಡಿದರೆ ದಿವಾಳಿಗೊಳಗಾದವರಾಗಿರ್ತೇವೆ. ಹಾಗೆಯೇ ನಾವು ನಮ್ಮ ಸಮಯವನ್ನು ಸುಮ್ಮನೆ ವ್ಯರ್ಥವಾಗಿ ಅನವಶ್ಯಕವಾದ ವಿಷಯಗಳಲ್ಲಿ ಉಪಯೋಗಿಸುವುದಾದರೆ ಅದರಿಂದ ಯಾವ ಪ್ರಯೋಜನ ಆಗಲ್ಲ. ಆದರೆ ಕರ್ತನ ಸನ್ನಿಧಿಯಲ್ಲಿಟ್ಟು ಪ್ರಾರ್ಥಿಸುವಾಗ ಎಷ್ಟೋ ಆಶೀರ್ವದಿಸಲ್ಪಡ್ತೇವೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ದೊಡ್ಡ ಕಾರ್ಯ ಸಾಧಿಸಿದಂತಹ ಎಷ್ಟೋ ಜನರನ್ನು ನೋಡ್ತೇನೆ. ಕಡಿಮೆ ಸಮಯದಲ್ಲಿಯೇ ಹೆಚ್ಚು ಕೆಲಸ ಮಾಡುವಂಥದ್ದು, ಕಡಿಮೆ ಸಮಯದಲ್ಲಿಯೇ ಹೆಚ್ಚು ಜನರಿಗೆ ಉಪಯೋಗಕರವಾಗಿರುವಂಥದ್ದು, ಅಂತಹ ಕೆಲಸ ಮಾಡೋದು ನನಗೆಷ್ಟೋ ಇಷ್ಟ ಪ್ರಿಯರೇ. ನಾನು ಯಾವಾಗಲೂ ದೇವರಿಗೆ ಪ್ರಾರ್ಥಿಸ್ತೇನೆ, ದೇವರೇ, ಕಡಿಮೆ ಸಮಯದಲ್ಲಿ ಹೆಚ್ಚು ಸೇವೆ ಮಾಡುವುದನ್ನು ಕಲಿಸಿಕೊಡುವಿಯಾ? ಕಡಿಮೆ ದುಡ್ಡಿನಿಂದ ಹೆಚ್ಚು ಸೇವೆ ಮಾಡುವುದನ್ನು ಕಲಿಸಿಕೊಡುವಿಯಾ? ಎಷ್ಟೋ ಖರ್ಚು ಮಾಡಿ ಸಣ್ಣ ಕೆಲಸ ಮಾಡುವುದಲ್ಲ, ಎಷ್ಟೋ ಸಮಯ ಖರ್ಚು ಮಾಡಿ ಏನೋ ಸಣ್ಣ ಕಾರ್ಯ ಸಾಧಿಸುವಂಥದ್ದಲ್ಲ, ಪ್ರತಿ ಕ್ಷಣ ಸದುಪಯೋಗ ಮಾಡಲು ಸಹಾಯ ಮಾಡಿರಿ ಎಂದು ಬೇಡಿಕೊಳ್ತೇನೆ. ನೀವು ದಿನದಲ್ಲಿ ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಈ ಕ್ಲುಪ್ತವಾದ ಪ್ರಾರ್ಥನೆ ಮಾಡಿ, ದೇವರೇ, ನನಗೇನು ಮಾಡನ್ನುತ್ತೀರಿ? ದೇವರೇ,
ನಾನೇನ್ ಮಾಡಬೇಕು ದೇವರೇ, ನನಗೇನ್ ಮಾಡನ್ನುತ್ತೀರಿ ದೇವರೇ, ನನಗೇನ್ ಮಾಡನ್ನುತ್ತೀರಿ? ದೇವರ ಬಳಿಯಿಂದ ಉತ್ತರಗಳು ವಿವಿಧ ರೀತಿಯಾಗಿ ಬರ್ತವೆ, ತಕ್ಷಣವೇ ಬರುತ್ತವೆ ಎಂದು ನಂಬಿರಿ, ವಿಶ್ವಾಸ ಇಡೀರಿ. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನಮಗಿದ್ದಾರೆ. ಸೌಲನು ಪೌಲನಾಗಿ ಮಾರ್ಪಡುವಾಗ ಸಾಕ್ಷಿಯಾಗಿ ಕೊಟ್ಟ ಸಂದರ್ಭ ಇದಾಗಿದೆ. ಕರ್ತನೇ, ನಾನೇನು ಮಾಡಬೇಕೆಂದು ಕೇಳಲು ನೀನು ಎದ್ದು ದಮಸ್ಕದೊಳಗೆ ಹೋಗು, ಅಲ್ಲಿ ನೀನು ಏನು ಮಾಡಬೇಕು ಎಂದು ನಿನಗೆ ತಿಳಿಸಲಾಗುವುದು ಎಂದು ಕರ್ತನು ನನಗೆ ತಿಳಿಸಿದರು. ಬಹಳ ವಿಚಿತ್ರವಾಗಿರುತ್ತವೆ ಕೆಲವೊಮ್ಮೆ ದೇವರ ಕಾರ್ಯಗಳು. ಕೆಲವೊಮ್ಮೆ ದೇವರು ನಮಗೆ ತನ್ನ ಮನದ ಮಾತನ್ನು ನಮಗೆ ಹೇಳುವುದಕ್ಕಾಗಿ ಪರೀಕ್ಷಿಸ್ತಾರೆ. ಎಲ್ಲಿ ನಾವು ವಿಧೇಯರಾಗುತ್ತೇವೋ ಇಲ್ಲವೋ, ನಂಬುತ್ತೇವೋ ಇಲ್ಲವೋ ಎಂಬುದಾಗಿ ಪರಿಶೀಲಿಸ್ತಾರೆ. ಏನ್ ಮಾಡನ್ನುತ್ತೀರಿ ದೇವರೇ ಎಂದು ಕೇಳಿದಾಗ ನಿಮ್ಮ ಪಕ್ಕದಲ್ಲಿಯೇ ಕೂತ್ಕೊಂಡು ಎಲ್ಲವನ್ನೂ ಹೇಳುವುದಕ್ಕೆ ದೇವರಿಗೆ ಆಗೋದಿಲ್ವಲ್ಲ, ಎಕ್ಸ್ಪ್ಲೇನ್ ಮಾಡಲು ಆಗೋದಿಲ್ವಲ್ಲ. ಅದಕ್ಕಾಗಿಯೇ ದೇವರು ಸೇವಕರ ಮುಖಾಂತರ, ತನ್ನ ವಾಕ್ಯದ ಮುಖಾಂತರ, ಸಂದರ್ಭದ ಮುಖಾಂತರ ಮತ್ತಷ್ಟು ಸುವಿಸ್ತಾರವಾಗಿ ದೇವರು ನಿಮಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ನಿಮಗೆ ಅದರ ಅವಗಾಹನ ಆಗುವ ಹಾಗೆ ತಿಳಿಸುತ್ತಾರೆ. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ನೀನು ಕುಂಬಾರನ ಮನೆಗೆ ಹೋಗು, ಅಲ್ಲಿ ನನ್ನ ಮಾತು ನಿನಗೆ ತಿಳಿಸುತ್ತೇನೆ ಅನ್ನುತ್ತಾರೆ. ಕುಂಬಾರನ ಮನೆಗೆ ಯಾಕೆ ದೇವರೇ, ಇಲ್ಲೇ ಹೇಳ್ಬೋದಲ್ಲ ಅನ್ನಬಹುದಿತ್ತು. ಆದರೆ ಕುಂಬಾರನ ಮನೆಗೆ ಹೋದಾಗ ನಾನು ಹೇಳುವ ಮಾತುಗಳನ್ನು ಕೇಳಿ ಅಲ್ಲಿನ ಪರಿಸ್ಥಿತಿ ನೋಡಿ ನಿನಗೆ ಸುವಿಸ್ತಾರವಾಗಿ ಚೆನ್ನಾಗಿ ನಿನಗೆ ಅರ್ಥವಾಗ್ತದೆ. ನೀನು ಎದ್ದು ಹೋಗು ಅಂದಾಗ ಅವನು ಎದ್ದು ಹೋಗ್ತಾನೆ. ಯೆಹೆಜ್ಕೇಲನಿಗೆ ದೇವ್ರು ಹೇಳ್ತಾರೆ, ನೀನು ಎದ್ದು ತಗ್ಗಿಗೆ ಹೋಗು, ಅಲ್ಲಿ ನಾನು ನಿನಗೆ ಮಾತಾಡುತ್ತೇನೆ ಅನ್ನುತ್ತಾರೆ. ಎಲ್ಲಂದ್ರೆ ಅಲ್ಲಿ ದೇವ್ರು ಹೇಗೆ ಮಾತಾಡ್ತಾರೆ? ದೇವ್ರು ಯೆಹೆಜ್ಕೇಲನಿಗೆ ಹೇಳ್ತಾರೆ, ನೀನು ಒಂದು ತಗ್ಗಿನ ಏಕಾಂತ ಸ್ಥಳಕ್ಕೆ ಹೋಗು, ನೀನು ನನಗೋಸ್ಕರ ಕಾದುಕೊಂಡಿರು, ನಾನು ನಿನಗೆ ಅಲ್ಲಿ ಮಾತಾಡುತ್ತೇನೆ ಅನ್ನುತ್ತಾರೆ. ಇಲ್ಲಿ ದೇವರು ಪೌಲನಿಗೆ ಹೇಳ್ತಾರೆ, ನೀನು ಎದ್ದು ದಮಸ್ಕಕ್ಕೆ ಹೋಗು, ಅಲ್ಲಿ ನಿನಗೆ ಹೇಳಬೇಕಾದದೆಲ್ಲ ಹೇಳುತ್ತೇನೆ ಅನ್ನುತ್ತಾರೆ. ಅವನು ಎದ್ದು ದಮಸ್ಕಕ್ಕೆ ಹೋಗ್ಲಿಕ್ಕಾಗದೇ ಇರುವಾಗ ಪಕ್ಕದಲ್ಲಿದ್ದವರು ಅವನನ್ನು ಹೊತ್ತುಕೊಂಡು ಹೋಗ್ತಾರೆ. ಯಾಕೆಂದ್ರೆ ಬೆಳಕು ಕಾಣಿಸಿದಾಗ ಕಣ್ಣು ಕಾಣಿಸಲ್ಲ, ಕೆಳಗೆ ಬೀಳ್ತಾನೆ. ಅವನನ್ನು ಹೊತ್ತುಕೊಂಡು ದಮಸ್ಕಕ್ಕೆ ಹೋದಾಗ ಅಲ್ಲಿ ಅನಾನಿಯನು ಬಂದಾಗ ಅನನೀಯನಿಗೆ ತಿಳಿಸಲ್ಪಟ್ಟ ಮಾತುಗಳನ್ನು ಅನನೀಯನು ಪೌಲನಿಗೆ ಹೇಳಿದಾಗ ಏನಾಯ್ತು ನೋಡಿರಿ. 16ನೇ ವಚನ ಓದುತ್ತಿದ್ದೇನೆ. ಈಗ ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅವನು ಏನ್ ಮಾಡಬೇಕು ಅಂದಾಗ ಮೊದಲು ಏನೇ ಮಾಡುವುದಕ್ಕಿಂತ ಮುಂಚೆ ಮೊದಲು ನೀನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿಯೇ ದೇವರು ಹೇಳುವುದನ್ನು ಕೇಳುತ್ತೇವೆ. ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಾದರೆ ನಂಬಿ ದೀಕ್ಷಾಸ್ನಾನ ತೆಗೆದುಕೊಳ್ಳುವವನು ರಕ್ಷಣೆ ಹೊಂದುತ್ತಾನೆಂದು ಬೈಬಲ್ ಹೇಳ್ತದೆ. ನೀನು ಪ್ರಾರ್ಥನೆ ಮಾಡಿ ನಿನ್ನ ಪಾಪಗಳನ್ನು ತೊಳೆದುಕೋ ಅನ್ನುತ್ತಾನೆ. ಕೇಳಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ನಾವು ರಕ್ಷಿಸಲ್ಪಡಬೇಕು, ಪಾಪ ಕ್ಷಮಾಪಣೆ ಹೊಂದಬೇಕು. ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾ ಇದ್ದೀರಾ? ಯಾವತ್ತೋ ಒಂದು ದಿನ ಬಿಟ್ಟಿದ್ದೇವೆ, ಆದರೆ ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಮ್ಮ ಅವಿಧೇಯತೆ, ಅಪವಿತ್ರತೆ, ಅಜ್ಞಾನದ ನಿಮಿತ್ತ, ನಮ್ಮ ಅಕ್ರಮಗಳ ನಿಮಿತ್ತ ಒಂದು ಗ್ರಹಿಕೆ ಉಳ್ಳವರಾಗಿ ದೇವರೇ, ಗತದಲ್ಲಿ ನಾನು ಮಾಡಿರುವ ಕ್ಷಮಿಸಿರಿ, ಈ ದಿನ ನಿಮ್ಮ ಶಕ್ತಿಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥನೆ ಮಾಡುವಾಗ ದೇವರು ಸ್ಪಷ್ಟವಾಗಿ ತನ್ನ ಕಾರ್ಯಗಳನ್ನು ನಮಗೆ ಬಯಲುಪಡಿಸುತ್ತಾರೆ. ನೀನು ಪ್ರಾರ್ಥನೆ ಮಾಡಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಎಂದು ಹೇಳಿದನು. ಅವನು ಹಾಗೆಯೇ ಪ್ರಾರ್ಥನೆ ಮಾಡುತ್ತಿರುವಾಗ ಅವನು ಧ್ಯಾನ ಪರವಶನಾಗಿ ಯೇಸುವನ್ನು ನೋಡುತ್ತಾನೆ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುತ್ತಾನೆ. ಆನಂತರ ಪೌಲನಿಗೆ ದೇವರು ಮೇಲಿಂದ ಮೇಲೆ ತನ್ನ ದರ್ಶನದ ಮೂಲಕ, ತನ್ನ ವಾಕ್ಯಗಳ ಮುಖಾಂತರ, ತನ್ನ ಸನ್ನಿಧಿಯ ಮುಖಾಂತರ ದೇವರು ತನ್ನ ಚಿತ್ತವನ್ನು ತಿಳಿಯಪಡಿಸುತ್ತಲೇ ಇದ್ದರು. ಒನ್ಸ್ ಫಾರ್ ಆಲ್ ದೇವರು ಮಾತಾಡುವ ಆತನು ಅಲ್ಲವೇ ಅಲ್ಲ. ಪ್ರತಿದಿನ ಆಯಾ ದಿನಕ್ಕೆ ತಕ್ಕಂತೆ ದೇವರು ಮಾತಾಡ್ತಾರೆ. ನಾವು ಕೂಡ ಹಾಗೇ ಬೇಡಿಕೊಳ್ಳಬೇಕು. ನಿನ್ನೆ ಮಾಡಿದ್ದು ಇವತ್ತು ಮಾಡುವ ಅಗತ್ಯವಿಲ್ಲ, ಇವತ್ತು ಮಾಡಿದ್ದು ನಾಳೆ ಮಾಡುವ ಅಗತ್ಯವಿಲ್ಲ. ಆಯಾ ದಿನಕ್ಕೆ ತಕ್ಕಂತೆ ದೇವರು ಒಂದು ಪ್ರಣಾಳಿಕೆ ಹೊಂದಿಕೊಂಡಿರೋದ್ರಿಂದ, ದೇವರೇ ನನಗೆ ಈ ದಿನ ಏನ್ ಮಾಡನ್ನುತ್ತೀರಿ, ಇವಾಗ ಏನ್ ಮಾಡನ್ನುತ್ತೀರಿ, ಈ ಸಂದರ್ಭದಲ್ಲಿ ಏನ್ ಮಾಡನ್ನುತ್ತೀರಿ ಎಂದು ಬೇಡಿಕೊಳ್ಳುವುದನ್ನು ಕಲಿಯುವಾಗ, ಪ್ರಾರ್ಥಿಸುವಾಗ ಕರ್ತನು ಬಯಲುಪಡಿಸಿದ ವಿಷಯಗಳನ್ನು ಕೇಳಿ ನಾವು ಅವುಗಳನ್ನು ಅನುಸರಿಸುವಾಗ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡಬಲ್ಲೆವು. ಈ ಲೋಕದಲ್ಲಿ ಮನುಷ್ಯರು ನಾನಾ ವಿಧವಾಗಿ ಮಾತಾಡ್ತಾರೆ ಪ್ರಿಯರೇ. ಮನುಷ್ಯರ ಮಾತು ಕೇಳುವುದಾದರೆ ಒಬ್ಬರು ಹೇಳಿರೋ ಮಾತು ಇನ್ನೊಬ್ಬರು ಹೇಳೋದಿಲ್ಲ. ಈ ದಿನ ಅನೇಕ ಜನರು ಅವರ ಬಳಿಗೆ ಇವರ ಬಳಿಗೆ ಹೋಗಿ ಅವರ ಸಲಹೆ ಇವರ ಸಲಹೆ ಕೇಳುತ್ತಾರೆ. ನನಗೇನ್ ಮಾಡನ್ನುತ್ತೀರಿ, ಏನ್ ಮಾಡಬೇಕಿತ್ತು ಎಂದು ಆ ಬಿಸ್ನೆಸ್ ಎಕ್ಸ್ಪರ್ಟ್ಗಾಗಲಿ ಇಲ್ಲವೇ ಮೆಡಿಕಲ್ ಫೀಲ್ಡ್ನಲ್ಲಿ ಅನುಭವಸ್ಥರಾಗಿರುವವರಿಗೋ ಎಂದು ಕೇಳ್ತಾರೆ. ನನಗೇನ್ ಮಾಡನ್ನುತ್ತೀರಿ, ಇನ್ವೆಸ್ಟ್ಮೆಂಟ್ ಎಲ್ಲಿ ಹಾಕಬೇಕು, ಈ ಪ್ರಾಪರ್ಟಿ ಏನ್ ಮಾಡಬೇಕು, ಯಾವ ರೀತಿ ನಾನು ನನ್ನ ಟ್ಯಾಲೆಂಟನ್ನು ವೆಚ್ಚ ಮಾಡಬೇಕು ಎನ್ನುವ ರೀತಿಯಲ್ಲಿ ನಾವು ಈ ಲೋಕಸ್ಥರ ಬಳಿಗೆ ಹೋಗಿ
ಕೇಳ್ತೇವೆ, ಆನಂತರ ಅವರು ಹೇಳಿರುವ ಪ್ರಕಾರ ಸಾಧಿಸಬೇಕೆಂಬುದಾಗಿ ಪ್ರಯತ್ನಿಸ್ತೇವೆ. ಕೊನೆಗೆ ಏನೂ ಇಲ್ಲದವರಾಗಿ ಉಳ್ಕೊಳ್ತೇವೆ. ಅನೇಕ ಸಾರಿ ಕನ್ಫ್ಯೂಸ್ ಆಗಿಬಿಡ್ತೇವೆ. ಅವನೊಂದು ಮಾತು ಹೇಳ್ತಾನೆ, ಇವನೊಂದು ಮಾತು ಹೇಳ್ತಾನೆ, ಇನ್ನೊಬ್ಬನು ಇನ್ನೊಂದು ಮಾತು ಹೇಳ್ತಾನೆ. ಆದರೆ ಕರ್ತನು ಉತ್ತಮವಾದದನ್ನು, ಶ್ರೇಷ್ಠವಾದದನ್ನೇ ಹೇಳ್ತಾರೆ. ಲೋಕದಲ್ಲಿ ಒಂದು ಮಂತ್ರದ ಹಾಗೆ ಎಲ್ಲರಿಗೂ ಒಂದೇ ಪದ್ಧತಿ ಇರ್ತವೆ. ಆದರೆ ದೇವರ ಬಳಿಯಲ್ಲಿ ಪ್ರತಿಯೊಬ್ಬರಿಗಾಗಿ ವ್ಯತ್ಯಾಸಕರವಾದ ಪ್ರಣಾಳಿಕೆ ಇರುವುದರಿಂದ ಬೇರೆಯವರು ತನ್ನ ₹1,00,000 ಮಾಡಿದ ಹೂಡಿಕೆ ನೀವು ಮಾಡುವ ಅಗತ್ಯವಿಲ್ಲ. ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕೆಂಬುದನ್ನು ಕೇಳಿ ತಿಳ್ಕೊಳ್ರಿ. ಅವರ ಜೀವಿತದಲ್ಲೇ ನಡೆದಿರುವುದು ನಿಮ್ಮ ಜೀವಿತದಲ್ಲಿಯೂ ನಡೆಯಬೇಕೆಂದು ಕಾದುಕೊಂಡಿರೋ ಅಗತ್ಯವಿಲ್ಲ. ನಿಮಗೋಸ್ಕರ ಮತ್ತೊಂದು ವಿಧವಾದ ಆಶೀರ್ವಾದವನ್ನು ದೇವರು ಕೂಡಿಸಿಟ್ಟಿದ್ದಾರೆ. ಹಾಗಾಗಿ ಏನೋ ಒಂಥರ ಪ್ಯಾಟರ್ನ್ ಆಗಿ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ತರ ಅದನ್ನೇ ನಾನು ಮಾಡ್ತಾ ಹೋಗ್ತೇನೆ ಅನ್ನುವಂಥದ್ದಲ್ಲ. ಆದರೆ ನಾವು ದೇವರ ಚಿತ್ತಾನುಸಾರವಾಗಿ ಆತನು ನಡೆಸುವಂತಹ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಖಚಿತವಾಗಿಯೂ ನಮ್ಮ ಜೀವಿತದಲ್ಲಿ ದೇವರ ಪ್ರಣಾಳಿಕೆಗಳನ್ನೆಲ್ಲ ನೆರವೇರಿಸುವವರಾಗಿರ್ತೇವೆ. ದೇವರೇ ನನಗೇನು ಮಾಡನ್ನುತ್ತೀರಿ ಎಂಬ ಈ ಚಿಕ್ಕ ಪ್ರಾರ್ಥನೆ ನೆನಪಿಟ್ಕೊಳ್ರಿ. ಪ್ರತಿ ದಿನ ಪ್ರಾರ್ಥನೆ ಮಾಡಿರಿ. ಅವಶ್ಯಕತೆ ಇದ್ದಾಗೆಲ್ಲ ಪ್ರಾರ್ಥನೆ ಮಾಡಿರಿ. ದೇವರೇ ನನಗೇನು ಮಾಡನ್ನುತ್ತೀರಿ, ನನಗೇನು ಮಾಡನ್ನುತ್ತೀರಿ, ವಾಟ್ ಯು ವಾಂಟ್ ಮಿ ಟು ಡೂ, ವಾಟ್ ಯು ವಾಂಟ್ ಮಿ ಟು ಡೂ ಓ ಲಾರ್ಡ್. ನೀವು ಹೇಳಿದ್ದನ್ನೇ ಮಾಡ್ತೇನೆ ದೇವರೇ, ನೀವು ಹೇಳಿದ ಹಾಗೆಯೇ ಇರ್ತೇನೆ ಎಂಬುದಾಗಿ ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಂಡು ನೋಡ್ರಿ. ನಿಮಗೆ ಗೊತ್ತಾಗಲಾರ್ದ ಹಾಗೆಯೇ ಕರ್ತನ ನಡೆಸುವಿಕೆ ಹಾಗೂ ಆತನ ಆ ಸನ್ನಿಧಿಯನ್ನು ನೀವು ಅನುಭವಿಸುವವರಾಗಿರ್ತೀರಿ. ಒಂದೇ ದಿನದಲ್ಲಿ ನಿಮ್ಮ ಬದುಕಿನಲ್ಲಿ ದೇವರು ಆಶಿಸಿದ್ದೆಲ್ಲ ನಿಮ್ಮ ಮುಖಾಂತರ ನೆರವೇರ್ತವೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಈ ಪ್ರಾರ್ಥನೆ ಮರೆಯಬೇಡಿರಿ. ದೇವರೇ ನನಗೇನು ಮಾಡನ್ನುತ್ತೀರಿ, ಈ ಒಂದು ದಿನ ನನಗೆ ಕೊಟ್ಟಿದ್ದೀರಿ. ಈ ದಿನದಲ್ಲಿ ನೀವು ನನಗಾಗಿ ಕೂಡಿಟ್ಟಿರುವ ದಿವ್ಯದಾನ ಏನಾಗಿವೆ, ನಾನು ಹೊಂದಿಕೊಳ್ಳಬೇಕಾದ ಆಶೀರ್ವಾದ ಏನಾಗಿವೆ, ನಾನು ಮಾಡಬೇಕಾದ ಕೆಲಸ ಏನಾಗಿವೆ, ನನ್ನ ಜವಾಬ್ದಾರಿಕೆ ಏನಾಗಿವೆ, ಯಾವುದು ಮೊದಲು, ಯಾವುದು ನಂತರ, ಯಾವುದು ಅವಶ್ಯಕವಾಗಿದೆ, ಯಾವುದು ಇಲ್ಲ ಎಂಬುದಾಗಿ ಹೀಗೆ ಸಾಧ್ಯವಾದರೆ ನಾನಾದರೂ ಒಂದು ಪೇಪರ್ ಮೇಲೆ ಬರೆದುಕೊಳ್ತೇನೆ. ಎಲ್ಲಾ ಕೆಲಸಗಳ ಲಿಸ್ಟ್ ಮಾಡಿಕೊಂಡು ಅವುಗಳಲ್ಲಿ 1 2 3 ನಂಬರ್ ಹಾಕಿಕೊಳ್ತೇನೆ. ಇದು ಮೊದಲು ಮಾಡಬೇಕು, ಇದು ನಂತರ, ಇದು ಆಗದಿದ್ರೂ ಪರವಾಗಿಲ್ಲ, ಇದು ನಾಳೆ ಅಥವಾ ಮಾಡದಿದ್ರೂ ಪರವಾಗಿಲ್ಲ. ಸೊ ಹೀಗೆ ಚೆನ್ನಾಗಿ ದೇವರು ಮಾಡಬೇಕೆಂದಿರುವುದನ್ನೆಲ್ಲ ನಾನು ಲಿಸ್ಟ್ ಮಾಡಿಕೊಳ್ತೇನೆ. ದೇವರು ಆಶಿಸಿದ್ದನ್ನೆಲ್ಲ ಮಾಡಿ ನನ್ನ ಜವಾಬ್ದಾರಿಕೆ ನಿರ್ವಹಿಸಿ, ನನ್ನ ಕುಟುಂಬ ಜವಾಬ್ದಾರಿಕೆ, ಆಫೀಸ್ನಲ್ಲಿರುವ ನನ್ನ ಒಂದು ಅಧಿಕಾರದ ಜವಾಬ್ದಾರಿಕೆ, ಭಕ್ತಿ ವಿಷಯದಲ್ಲಿ ನಾನು ದೇವರೊಂದಿಗೆ ಕಳೆಯಬೇಕಾದ ಸಮಯ, ಎಲ್ಲದಕ್ಕಾಗಿ ಇಷ್ಟು ಸಮಯ ಸಾಲಲ್ಲ. ಹೀಗೆ ಕನ್ಫ್ಯೂಸ್ ಮಾಡಿಕೊಂಡು ಗಲಿಬಿಲಿಗೊಳಗಾದವರಿಗೆ ಏನು ಮಾಡಲು ಸಮಯ ಸಿಗಲ್ಲ. ಒಂದೇ ಮಾತು ಅವರ ಬಾಯಿಂದ ಬರುತ್ತೆ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಪ್ರಾರ್ಥಿಸಿಕೊಂಡಿದ್ದೀರಾ, ಟೈಮ್ ಇಲ್ಲ. ಬೈಬಲ್ ಓದಿದ್ದೀರಾ, ಟೈಮ್ ಇಲ್ಲ. ಉದ್ಯೋಗಕ್ಕಾಗಿ ಹೋದ್ರ, ಟೈಮ್ಗೆ ಹೋಗ್ಲಿಲ್ಲ. ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಮುಗಿಸಿದ್ದೀರಾ, ಮುಗಿಸಿಲ್ಲ. ಅಷ್ಟೇ ಅಲ್ಲ, ಹೆಂಡತಿ ಮಕ್ಕಳೊಂದಿಗೆ ಸಮಯ ಕಳೆದಿದ್ದೀರಾ, ಟೈಮ್ ಇಲ್ಲ. ರೆಸ್ಟ್ ತೆಗೆದುಕೊಂಡಿದ್ದೀರಾ, ಟೈಮ್ ಇಲ್ಲ. ಊಟ ಮಾಡಿದ್ದೀರಾ, ಟೈಮ್ ಇಲ್ಲ. ಅಬ್ಬಾ, ಯಾಕೆ ಟೈಮ್ ಇಲ್ಲ? 24 ಗಂಟೆ ದೇವರು ನಮ್ಗೆ ಕೊಟ್ಟಿದ್ದಾರೆ. ಪ್ರತಿ ಕ್ಷಣ ಯಾವುದು ಏನು ಮಾಡಬೇಕು, ಯಾವುದು ಹೇಗೆ ಮಾಡಬೇಕು ಹಾಗೆ ಮಾಡುವುದಾದರೆ ನಿಮಗೆ ಎಷ್ಟೋ ಸಮೃದ್ಧಿ ಇರುತ್ತೆ, ಎಷ್ಟೋ ಆಶೀರ್ವಾದ ಇರುತ್ತೆ. ಇಂದಿನಿಂದ ಕರ್ತನು ಹೇಳುವುದನ್ನೇ ಮಾಡುವುದು, ಕರ್ತನನ್ನು ಕೇಳಿ ಮಾಡುವಂಥದ್ದನ್ನು, ಕರ್ತನ ಚಿತ್ತ ಮಾಡುವಂಥದ್ದನ್ನು, ಕರ್ತನ ಪಾದದ ಬಳಿಯಲ್ಲಿ ಕಾದುಕೊಂಡು ಆತನ ಚಿತ್ತ ಅರಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಅನುದಿನವೂ ನಿನ್ನ ಬಾಗಿಲ ಬಳಿಯಲ್ಲಿ ಕಾದಿರುವವರು ಧನ್ಯರು ಎಂಬ ವಾಕ್ಯದ ಪ್ರಕಾರ ಪ್ರತಿ ದಿನ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದು ಆತನ ಚಿತ್ತ ಅರಿತುಕೊಳ್ಳೋಣ. ಆಯಾ ದಿನದಲ್ಲಿ ಕರ್ತನ ಕಾರ್ಯಗಳನ್ನು ಮಾಡಿ ಕರ್ತನನ್ನೇ ಮಹಿಮೆಪಡಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ದೇವರೇ ನಮ್ಮನ್ನು ಒಂದು ಸಾರಿ ದರ್ಶಿಸಿರಿ. ನಮ್ಮ ಜೀವಿತದಲ್ಲಿ ತಂದೆಯೇ ಗೊಂದಲಕ್ಕೆ ನಾವು ಒಳಗಾಗಿ, ಏನು ಸಾಧಿಸಲಾರದವರಾಗಿ, ಸಂತೋಷಿಸಲಾರದವರಾಗಿ, ವಿಶ್ರಾಂತಿ ಇಲ್ಲದವರಾಗಿ, ತೃಪ್ತಿ ಇಲ್ಲದವರಾಗಿ, ಯಾರಿಗೂ ಪ್ರಯೋಜನಕರವಾಗಿಲ್ಲದವರಾಗಿ ಉಳ್ಕೊಳ್ತಾ ಇದ್ದೇವೆ ದೇವರೇ. ನಮ್ಗೇನ್ ಮಾಡನ್ನುತ್ತೀರಿ ಎಂದು ನಿಮಗೆ ಕೇಳದೇ ನಮ್ಮ ಇಷ್ಟಾನುಸಾರವಾಗಿ ಮಾಡಿರೋದ್ರಿಂದ, ಮನುಷ್ಯರು ಹೇಳಿದ್ದನ್ನೇ ಮಾಡಿರೋದ್ರಿಂದ ನಷ್ಟಕ್ಕೊಳಗಾದೆವು. ನಿಮ್ಮ ಚಿತ್ತದಲ್ಲಿರುವುದಕ್ಕಾಗಿ, ನೀವು ಹೇಳಿದ್ದನ್ನು ಮಾಡುವುದಕ್ಕಾಗಿ, ನಿಮ್ಮ ದಿವ್ಯ ದಾನಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಗಳಾಗಿ ಅಭಿವೃದ್ಧಿಯಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಎಲ್ಲಾ ವಾಟ್ಸಪ್ ಮೆಸೇಜ್ಗಳನ್ನು ಪರಿಶೀಲಿಸುತ್ತಾ ಪ್ರತಿ ದಿನವೂ ನಿಮಗಾಗಿ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ, ದೇವರು ತಪ್ಪದೇ ಉತ್ತರ ಕೊಡ್ತಾರೆ.
ಕರ್ತನ ಚಿತ್ತವಿರುವುದಾದರೆ ಈ ದಿನವೇ ನಾವು ಜನವರಿ ತಿಂಗಳನ್ನು ಮುಕ್ತಾಯಗೊಳಿಸಿ ನಾಳೆ ಫೆಬ್ರವರಿ ತಿಂಗಳಿಗೆ ಪ್ರವೇಶಿಸ್ತೇವೆ. ನಮ್ಮ ಈ ಸೇವೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಯುವ ಮೀಟಿಂಗ್ಗಳಿಗಾಗಿ ತಪ್ಪದೆ ಪ್ರಾರ್ಥನೆ ಮಾಡಿರಿ. ನನಗಾಗಿಯೂ ಕೂಡ ಪ್ರಾರ್ಥನೆ ಮಾಡಿರಿ ಎಂದು ಬೇಡಿಕೊಳ್ತೇನೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.